ಬಾಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಸ್ಟ್ರೈಟ್ ಅವೇ ಹೋಗ್ಬಿಡೋಣ, ಮತ್ತೇನಕ್ಕೆ ತಡ. ಮೊದಲನೇ ಅಪ್ಡೇಟು ಬಿಗ್ ಬ್ಯಾಶ್ ಅಲ್ಲಿ ಒಂದು ವಿಚಿತ್ರವಾಗಿರುವಂಥ ಸೀನು ಕ್ರಿಕೆಟ್ ಅಲ್ಲಿ ಆಗಿದೆ ಗುರು. ಯಾರು ಈ ತರ ಅಂತೂ ಮಾಡಕ್ ಹೋಗೋದಿಲ್ಲ, ರೆಡಿಯಾಗಂತೂ ಕೂತ್ಕೊಂಡಿರ್ತಾರೆ. 11th ಬ್ಯಾಟರ್ ಆಗಿ ಬ್ಯಾಟಿಂಗ್ಗೆ ಬರ್ತಾರಂತೆ, ಒಂದೇ ಒಂದು ಬಾಲ್ ಮಿಕ್ಕಿರುತ್ತೆ ಅಂತ ಇನ್ನಿಂಗ್ಸ್ ಅಲ್ಲಿ. ಸೊ ಇವರು ಔಟ್ ಆಗೋದಿಲ್ಲ ಅಂತ ಅನ್ಕೊಂಡಿರುವಂತ ಕಾಣಿಸುತ್ತೆ. ಹ್ಯಾರಿಸ್ ರೋಫ್ ಅವರು 11ನೇ ಬ್ಯಾಟರ್ ಆಗಿ ಬ್ಯಾಟಿಂಗ್ ಆಡೋದಕ್ಕೆ ಬರ್ತಾರೆ. ವಿತೌಟ್ ಪ್ಯಾಡ್ಸ್ ಜೊತೆಗೆ ಏನು ಪ್ರೊಟೆಕ್ಷನ್ ಗಾರ್ಡ್ಸ್ಗಳೆಲ್ಲ ಏನೇನು ಹಾಕೊಬೇಕು, ಏನೂ ಇಲ್ದಂಗೆ ಬ್ಯಾಟಿಂಗ್, ಹೆಲ್ಮೆಟು ಇಲ್ದಂಗೆ ಏನೂ ಇಲ್ದಂಗೆ ಬ್ಯಾಟಿಂಗ್ ಆಡೋದಕ್ಕೆ ಬರ್ತಾರೆ. ಇದು ವಿಚಿತ್ರವಾಗಿರುವಂಥ ಸೀನ್ಸು ಕ್ರಿಕೆಟಲ್ಲಿ. ಇದನ್ನ ನೋಡಿದಂಥ ಅಂಪೈರು ಅಲೋ ಮಾಡಲಿಲ್ಲ ಬೌಲಿಂಗ್ ಮಾಡೋದಕ್ಕೆ. ಬೌಲರ್ಗೆ ಏನಕ್ಕೆ ಅಂತಂದರೆ ಅವ್ರು ಪ್ರೊಟೆಕ್ಷನ್ ಗಾರ್ಡ್ಸ್ ಯಾವುದೂ ಹಾಕೊಂಡಿಲ್ಲ ಅಂತ. ಸೊ ಅದೇ ನಿಮಗೆ ಗೊತ್ತಿರೋ ಹಾಗೆ 2 ನಿಮಿಷದ ಹೊರಗಡೆ ಬರಬೇಕು ರೂಲ್ ಇದೆಯಲ್ಲ. ಸೊ ಅದಕ್ಕೋಸ್ಕರ ಹೊರಗಡೆ ಬಂದರು ಅಂತ ಕಾಣಿಸುತ್ತೆ. ರೆಡಿ ಆಗಿರಲಿಲ್ಲ ಅಂತ ಕಾಣಿಸುತ್ತೆ. ಹ್ಯಾರಿಸ್ ರೋಫ್ ಅವರು ಲಾಸ್ಟ್ ಬಾಲ್ ಆಡೋದಕ್ಕೆ ಔಟು ಆಗೋದಿಲ್ಲ ಅಂತ ಅನ್ಕೊಂಡಿರುವಂತ ಕಾಣಿಸುತ್ತೆ. ಸೊ ಪ್ರಿಪರೇಷನ್ ಇರಲಿಲ್ಲ ಹ್ಯಾರಿಸ್ ರೋಫ್ ಅವ್ರದ್ದು. ಆ ಟೈಮಲ್ಲಿ ಬ್ಯಾಟಿಂಗ್ ಆಡೋದಕ್ಕೆ ಬಂದರೆ ಯಾವುದೇ ಪ್ರೊಟೆಕ್ಷನ್ ಇಲ್ದಂಗೆ ಒಬ್ಬ ಬ್ಯಾಟರ್ ಈ ಥರ ಕಾಣಿಸುತ್ತೆ ಅಂತ ಇವತ್ತು ಹ್ಯಾರಿಸ್ ರೋಫ್ ಅವರು ತೋರಿಸ್ಕೊಂಡು ಕೊಟ್ಟಿದ್ದಾರೆ ನಮಗೆ. ಇದೊಂಥರ ಫನ್ನಿ ಇನ್ಸಿಡೆಂಟ್ ಗುರು. ಯಾವುದೇ ಬ್ಯಾಟರ್ ಆಗಲಿ ಲಾಸ್ಟ್ ಬಾಲ್ಗಾದ್ರೂ ರೆಡಿ ಆಗಿರಲೇಬೇಕು. ಅಪ್ಡೇಟ್ ಬಿಟ್ಟು ಹಾರ್ದಿಕ್ ಪಾಂಡ್ಯ ಅವರ ಬಗ್ಗೆ GTಲಿ ಇರುವಂಥ ಆಶಿಷ್ ನೆಹ್ರಾ ಅವರು ಒಂದು ಮಾತಾಡಿದ್ದಾರೆ. ಹೆಂಗೆ ಬಿಟ್ಟು ಹೋದ್ರು ಅವರು, ಅದ್ರ ಬಗ್ಗೆ ಅವ್ರಿಗೇನೋ ಡಿಸೈರ್ ಇತ್ತು ಅಂತ ಕಾಣ್ತಿದೆ, ಅದಕ್ಕೋಸ್ಕರ ಬಿಟ್ಟು ಹೋಗಿದ್ದಾರೆ ಅವರು. ಒಂದು ಟೀಮ್ನ ಬಿಟ್ಟು ಇನ್ನೊಂದು ಟೀಮಿಗೆ ಹೋಗ್ತಾರೆ ಅಂತಂದ್ರೆ ಅವ್ರಿಗೆ ಅಲ್ಲಿ ಏನೋ ಇರಬೇಕು, ಏನೋ ಒಂದು ಕಾಣಿಸ್ಬೇಕು ಅವ್ರಿಗೆ, ಅದಕ್ಕೋಸ್ಕರ ಅವ್ರು ಹೋಗಿದಾರಲ್ಲ. ಹ್ಯಾಪಿ ಆಗಿದ್ದಾರೆ ಅಂತಂದ್ರೆ ಅವರು ಒಳ್ಳೆ ಟೀಮ್ನ ಸೇರಿದ್ದಾರೆ ಅಂತ ಅರ್ಥ. ಅವರು ಹ್ಯಾಪಿ ಆಗಿರೋದು ಮುಖ್ಯ ಅಲ್ಲಿ. ಇಲ್ಲಿ ನಮ್ಮ ಟೀಮ್ಗೆ ಆಡಬೇಕು ನಿಮ್ಮ ಟೀಮ್ಗೆ ಆಡಬೇಕು ಅನ್ನೋದಲ್ಲ, ಪ್ಲೇಯರು ಹ್ಯಾಪಿ ಆಗಿದಾರ ಅದು ಸಿಕ್ಕಾಪಟ್ಟೆ ಮುಖ್ಯ ಆಗುತ್ತೆ ಅಂತ ಆಶಿಷ್ ನೆಹ್ರಾ ಅವ್ರು ಹೇಳಿದ್ರು. ಒಳಗಡೆ ಕೊತ ಅಂತ ಕುದಿತಾ ಇರುತ್ತೆ ಪಾಪ ಆಶಿಷ್ ನೆಹ್ರಾಗೆ. ಬಟ್ ಆದ್ರೂ ಓಪನ್ ಆಗಿ ಹೇಳ್ಬೇಕಲ್ಲ, ಅದಕ್ಕೋಸ್ಕರ ಈ ಥರ ಹೇಳ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಸೊ ಹಾರ್ದಿಕ್ ಪಾಂಡ್ಯ ಅವರಿಗೆ ಒಳಗಡೆ ಎಲ್ಲಿಂದ ಅನ್ನಿಸ್ತು ಅಂತ ಹಂಗೆ ನೋಡಕ್ ಹೋಯ್ತು ಅಂತಂದ್ರೆ ಇದು ಇಲ್ಲಿಗಲ್ ಟ್ರೇಡ್ ಏನೇ ಗೊತ್ತಿರೋ ಹಾಗೆ ಇವರ ಓಪನ್ ಆಗಿ ಹೇಳಿದ್ದಾರೆ. GT ಅವ್ರನ್ನ ಓಪನ್ ಆಗಿ ಹೇಳಿದ್ದಾರೆ ಹಾರ್ದಿಕ್ ಪಾಂಡ್ಯಾಗ ಅದಕ್ಕೋಸ್ಕರ ಹೋದ್ರು ಅಂತ. ಹಾರ್ದಿಕ್ ಪಾಂಡ್ಯಾಗ ಅನ್ನಿಸ್ಬೇಕು ಅಂತಂದ್ರೆ ಮುಂಬೈ ಇಂಡಿಯನ್ಸ್ ಇಂದ ಯಾವ್ದಾರ ಒಂದು ಆಫರ್ ಬಂದಿರಬೇಕಲ್ಲ, ಅದಕ್ಕೋಸ್ಕರ ಅವ್ರಿಗೆ ಅನ್ಸಿದೆ. ಡೈರೆಕ್ಟ್ ಪ್ಲೇಯರ್ ಕಾಂಟ್ಯಾಕ್ಟ್ ಮಾಡಿರ್ಬೇಕಲ್ಲ ಅವರು, ಅದಕ್ಕೋಸ್ಕರನೇ ಅನ್ಸಿದೆ. ಇದು ಎವಿಡೆಂಟ್ ಆಗಿ ಕಾಣಿಸಿದೆ ಇದು ಇಲ್ಲಿಗಲ್ ಟ್ರೇಡ್ ಅಂತ. ಬಟ್ ಆದ್ರೂ ಇವರು ಲೀಗಲೈಸ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಅಪ್ಡೇಟ್ ಬತ್ರಿ AB de Villiers ಒಂದು ಸ್ಟೇಟ್ಮೆಂಟ್ ಹಾಕೊಂಡಿದ್ದಾರೆ ಲೋಕಿ ಫರ್ಗ್ಯೂಸನ್ ಅವರ ಮೇಲೆ. ಲೋಕಿ ಫರ್ಗ್ಯೂಸನ್ ಒಂದು ಸಾಕಾತ ಪಿಕ್ನ ತಗೊಂಡಿದ್ರೆ ನಮ್ಮ RCB. ನಾವು ಕೂಡ ಹೇಳಿದ್ವಿ ಲೋಕಿ ಫರ್ಗ್ಯೂಸನ್ ತಗೊಂಡಿರುವಂಥ ಪಿಕ್ಗಳಿಂದ ಮಸ್ತ್ ಪಿಕ್ ಯಾವುದು ಅಂದ್ರೆ ಅದು ಲೋಕಿ ಫರ್ಗ್ಯೂಸನ್ ಅಂತ. ಲೋಕಿ ಫರ್ಗ್ಯೂಸನ್ ಅವರು 150+ ಹಾಕುವಂಥ ಬೌಲರು. ಆದ್ರಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಇದು ಒಂಥರ ಮಸ್ತಾಗಿರುತ್ತೆ, ಇದು ಬೇಕಾಗಿರೋದು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಅಂತ ಒಂದು ಸ್ಟೇಟ್ಮೆಂಟ್ ಹಾಕಿ ಕೊಟ್ಟಿದ್ದಾರೆ. ಪೇಸಿದ್ರೆ ಸಾಲಲ್ಲ ಗುರು, ಪೇಸಿದ್ರೆ ನಾಯಿ ಹೊಡೆದಂಗೆ ಹೊಡಿತಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಗೊತ್ತಿರೋ ಹಾಗೆ ವೇರಿಯೇಷನ್ ಇರಬೇಕು, ಅದು ಕೇಳ್ಕೊಂತೀವಿ. ಆ ಪೇಸ್ ಜೊತೆಗೇನೆ ಪೇಸ್ ವೇರಿಯೇಷನ್ ಇರಬೇಕು. ನೋಡೋಣ ಅದೇನು ಮಾಡ್ತಾರೆ ಅಂತ. ಒಳ್ಳೆ ಲೋಕಿ ಫರ್ಗ್ಯೂಸನ್ ಮೇಲೆ ಕಾನ್ಫಿಡೆನ್ಸ್ ಇದೆ. ಬಟ್ AB de Villiers 150+ ಹಾಕಬೇಕು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಅಂತಂದ್ರೆ. ಸೊ ಹುಚ್ಚನಾಗಿ ಹೊಡೆದಂಗೆ ಹೊಡಿತಾರೆ. ಉಮ್ರಾನ್ ಮಾಲಿಕ್ ನಾಯಿ ಹೊಡ್ಸ್ಕೊಂತಾರಲ್ಲ ಆ ಥರ ಎಲ್ಲ ಹೊಡ್ಸ್ಕೊಳಕ್ಕೆ ಹೋಗಬಾರ್ದು, ಕಂಟ್ರೋಲ್ ಇರಲಿ ಅಂತ ಕೇಳ್ಕೊಳ್ಳೋಣ. ಒಟ್ನಲ್ಲಿ AB de Villiers ಏನೋ ಫ್ಲೋ ಜೋಶಲ್ಲಿ ಹೇಳಿದ್ರೆ RCB ತಗೊಂಡ್ರಲ್ಲ ಮಸ್ತು ಅಂತ. ಅಪ್ಡೇಟ್ ಫಾರ್ AB de Villiers ಅವರು ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಹೆಂಗೆ ವಿರಾಟ್ ಕೊಹ್ಲಿನ ಔಟ್ ಎತ್ಬೋದು ಒಬ್ಬ ಫಾಸ್ಟ್ ಬೌಲರ್ ಅಂತ ಅಂದ್ರೆ, ವೆರಿ ಆರ್ಥೋಡಾಕ್ಸ್ ಕೈಂಡ್ ಆಫ್ ಬೌಲಿಂಗ್ ಮಾಡಿದ್ರು ಅಂತಂದ್ರೆ ವಿರಾಟ್ ಕೊಹ್ಲಿ ಅವರು ಔಟ್ ಆಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಷ್ಟು ಈಸಿಯಾಗಿ ಔಟ್ ಮಾಡೋಕ್ಕಾಗಲ್ಲ, ಆರ್ಥೋಡಾಕ್ಸ್ ಕೈಂಡ್ ಆಫ್ ಬೌಲಿಂಗ್ ಮಾಡಬೇಕು. ಆ 4th ಸ್ಟಂಪ್ ಲೈನ್ ಅಲ್ಲಿ ಏನಾದ್ರು ಇಟ್ಟಿತ್ತು ಅಂತಂದ್ರೆ ವಿರಾಟ್ ಕೊಹ್ಲಿ ಹಂಗೆ ಟೆಸ್ಟ್ ಮಾಡ್ತಾ ಇತ್ತು ಆ 4th ಸ್ಟಂಪ್ ಲೈನ್ ಅಲ್ಲಿ ಅಂತಂದ್ರೆ ವಿರಾಟ್ ಕೊಹ್ಲಿ ಔಟ್ ಆಗ್ತಾರೆ. ಅದು ಎಡ್ಜ್ ಹೊಡ್ಕೊಂಡು ಔಟ್ ಆಗ್ತಾರೋ ಅಥವಾ ಬೋಲ್ಡ್ ಆಗ್ತಾರೋ ಏನಾಗ್ತಾರೋ ಗೊತ್ತಿಲ್ಲ, ಒಟ್ಟಲ್ಲಿ ಔಟ್ ಆಗ್ತಾರೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ. ಸೊ ಇದನ್ನೆಲ್ಲ ಬೌಲರ್ಸ್ಗಳು ತಗೊಬೇಕಾಗಿದೆ. ಒಟ್ಟಲ್ಲಿ ನೋಡಿದೀವಿ 4th ಸ್ಟಂಪ್ ಲೈನಲ್ಲಿ ಏನಾದ್ರು ಟೆಸ್ಟ್ ಮಾಡ್ತಾ ಇತ್ತು ಅಂದ್ರೆ ವಿರಾಟ್ ಕೊಹ್ಲಿ ಏನಾದ್ರು ಒಂದು ಇನ್ಸಿಡೆಂಟ್ ಆಗೇ ಆಗುತ್ತೆ ಫಾಸ್ಟ್ ಬೌಲರ್. ಸೊ ಅದನ್ನ ಓಪನ್ ಆಗಿ ಹೇಳಿದ್ರೆ AB. ಅಪ್ಡೇಟ್ ನಂಬರ್ 5 ಫೈನಲಿ ನಮ್ಮ ಗಂಭೀರ್ ಅಣ್ಣನ ಸ್ಟೇಟ್ಮೆಂಟ್ ಇಲ್ಲ ಅಂತಂದ್ರೆ ಹೆಂಗೆ. ಗಂಭೀರ್ ಅಣ್ಣ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್, ಬೆಂಕಿ ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ರೆ. ವಿರಾಟ್ ಕೊಹ್ಲಿ ಜೊತೆಗೆ ನನ್ನ ಫೈಟ್ ಏನಿದ್ರು ಆನ್ ದ ಫೀಲ್ಡ್ ಇರುತ್ತೆ ಗುರು, ಆಫ್ ದ ಫೀಲ್ಡ್ ನಾನು ಸೈಲೆಂಟ್ ಆಗಿರ್ತೀನಿ, ನಾನು ಏನು ಮಾತಾಡೋದಕ್ಕೆ ಹೋಗೋದಿಲ್ಲ. ಕೊಹ್ಲಿ ಬಗ್ಗೆನಾಗ್ಲಿ ಅಥವಾ ಕೊಹ್ಲಿ ನನ್ನ ಬಗ್ಗೆನಾಗ್ಲಿ, ನಮ್ಮ ಫೈಟ್ ಏನಿದ್ರು ಆನ್ ದ ಫೀಲ್ಡ್ ಇರುತ್ತೆ, ಆಫ್ ದ ಫೀಲ್ಡ್ ಇರೋದೇ ಇಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ರೆ. ಸೊ ಅದು ಕಾಣಿಸ್ತಾ ಇರುತ್ತೆ ಅವಾಗ ಕಮೆಂಟ್ರಿಲಿ ಫೈಟ್ಗಳು ಇದೆಯೋ ಇಲ್ವೋ ಅನ್ನೋದು ಅವ್ರ ವಿಚಾರ ಎತ್ತಿದಾಗ ಇವರು ಬೇರೆ ಟಾಪಿಕ್ಗೆ ಶಿಫ್ಟ್ ಮಾಡ್ತಾರಲ್ಲ ಅವಾಗಲೇ ಕಾಣಿಸ್ತಾ ಇದೆ. ಅವರು ಆಫ್ ದ ಫೀಲ್ಡು ಫೈಟ್ನ ತೋರಿಸೋದಿಲ್ಲ ಅಂತ, ಅವಾಯ್ಡ್ ಮಾಡ್ತಾರೆ ಫೈಟ್ನ ಅಂತ ಎದ್ದೆದ್ದಿಗೆ ಕಾಣಿಸುತ್ತೆ. ಸೊ ನೋಡೋಣ ಆನ್ ದ ಫೀಲ್ಡ್ ಫೈಟ್ ಇದೆ ಅಂತ ಹೇಳಿದರೆ ಏನಾದ್ರು ಫೈಟ್ ತೋರಿಸ್ತಾನೋ ಈ IPL ಅಲ್ಲಿ ಮತ್ತೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದಿಷ್ಟ ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದೇ ಲೈಕ್ ಮಾಡ್ಬೋದು. ನಮ್ಮ YouTube ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಸಿಗೋಣ, ಬಾ.